ಸರಿ ಮಗ, ಏನ್ ಫುಡ್ ಆರ್ಡರ್ ಮಾಡ್ಲಿ? ಮಗ ನೆನ್ನೆ ಮನೆಯಲ್ಲಿ ನೆಂಟು ಇಷ್ಟು ಬಂದ್ಬಿಟ್ಟಿದ್ರು. ಚೆನ್ನ ಮಟನ್ ಚಿಕನ್ ಮಾಡಿದ್ರಲ್ಲ, ತಿನ್ಬಿಟ್ಟಿದೀನಿ. ನಾನ್ ವೆಜ್ ಸೇರಲ್ಲ. ಪನ್ನೀರ್ ಬಿರಿಯಾನಿನೋ ಮಶ್ರೂಮ್ ಬಿರಿಯಾನಿನೋ ಆರ್ಡರ್ ಮಾಡ್ಬಿಡು. ಇವಾಗ ನಾನೇನಾದ್ರು ವೆಜ್ ಬುಕ್ ಮಾಡಿದ್ರೆ ಈ ನನ್ ಮಗ ಚೆನ್ನಾಗಿ ತಿನ್ಬಿಡ್ತಾನೆ. ಅದಕ್ಕೆ ವೆಜ್ ಇಲ್ಲ ಅಂತ ಹೇಳ್ತೀನಿ. ವೆಜ್ಗೆ ಯಾವ್ದು ಆಫರ್ ಇಲ್ಲ, ಎಲ್ಲ 300-400 ರೂಪಾಯಿ ತೋರಿಸ್ತಾ ಇದೆ. ಅದೇ ನಾನ್ ವೆಜ್ಗೆ ಇಷ್ಟೊಂದು ಆಫರ್ಸ್ ಇದೆ. ನಾನ್ ವೆಜ್ ಬುಕ್ ಮಾಡ್ತೀನಿ ಮಗ. ಸರಿ, ಬುಕ್ ಮಾಡಿ ಏನ್ ಮಾಡ್ತೀಯಾ? ಸರಿ ಮಗ, ಗ್ರಿಲ್ ಚಿಕನ್ 2 ಲೆಗ್ ಪೀಸ್ ನನ್ಗೆ ಫಿಕ್ಸ್. ಮಗ, ಊಟಕ್ಕೆ ಏನ್ ಆರ್ಡರ್ ಮಾಡ್ಲಿ? ಏ ಮಗ, ಬೆಳಗ್ಗೆ ನೆಂಟ್ರ ಮದ್ವೆಗಂತ ಹೋಗಿದ್ದೆ. ಅಲ್ಲಿ ಮೈಸೂರು ಪಾಕಿಂದ ಹಿಡಿದು ರಸಂವರೆಗೂ ಬರೇ ವೆಜ್ಜು ತಿಂದು ಬೇಜಾರಾಗ್ಬಿಟ್ಟಿದೆ. ಅದಕ್ಕೆ ನಾನ್ ವೆಜ್ ನ ಬುಕ್ ಮಾಡು, ಚೆನ್ನಾಗಿ ತಿನ್ನೋಣ. ಈಗ ನಾನ್ ವೆಜ್ ಏನಾದ್ರು ಬುಕ್ ಮಾಡಿದ್ರೆ ಇವನೇ ಎಲ್ಲ ತಿನ್ಬಿಡ್ತಾನೆ. ಮಗ, ನಾನ್ ವೆಜ್ಗೆ ಯಾವ್ದು ಆಫರ್ ಇಲ್ಲ ಕಣೋ, ಎಲ್ಲ 700-800 ರೂಪಾಯಿ ತೋರಿಸ್ತಾ ಇದೆ. ಆದ್ರೆ ವೆಜ್ಗೆ ತುಂಬಾ ಆಫರ್ಸ್ ಇದೆ ಮಗ. ವೆಜ್ನೇ ಬುಕ್ ಮಾಡ್ತೀನಿ ಮಗ. ಇಬ್ರಿಗೂ ಜಸ್ಟ್ 200-200 ರೂಪಾಯಿ ಬೀಳುತ್ತಷ್ಟೇ. ಸರಿ, ಬುಕ್ ಮಾಡು. ಆಹಾ,